ಇವ್ರ ಜೊತೆ ನಂತರ ನಾನು ಮಾತಾಡಿದ್ದೆ. ಅದರ ನಂತರ ಅದೇ ಏನು ಪ್ರಾಬ್ಲಮ್ ಆಗಲ್ಲ, ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದ್ದೆ. ಈ ಪರ್ಟಿಕ್ಯುಲರ್ ಮೆಸೇಜ್ಗೆ ಈಗ ರಿಪ್ಲೈ ಮಾಡ್ತಾ ಇರೋದು ಕಾರಣ ಏನಂತ ಹೇಳಿದ್ರೆ, ಅವ್ರು ನೆಕ್ಸ್ಟ್ ಬರ್ದಾರ ನೋಡಿ, ಏನಂತ ಹೇಳಿದ್ರೆ ನಾನು ಯಾವಾಗ ರಿಪ್ಲೈ ಮಾಡಿರಲಿಲ್ಲ, ಅವರಿಗೆ ತುಂಬಾ ಟೆನ್ಷನ್ ಆಗಿತ್ತು. ನಂತರ ಮಾನಸಿಕ ಒತ್ತಡ ಅನ್ನೋ ಟರ್ಮ್ ಅನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಂದ್ರೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು ಅಂತ. ಈಗಲೂ ಕೂಡ ಅಂದ್ರೆ ಆಸ್ಕ್ ಮೀ ಎನಿಥಿಂಗ್ ಅಂತ ಆಪ್ಷನ್ ಕೊಟ್ಟು 2 hours ಆಗಿದೆ. ಆಲ್ರೆಡಿ 450ಕ್ಕಿಂತ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳು. ನಾಳೆ ಮಾರ್ನಿಂಗ್ ಅನ್ನೋ ಅಷ್ಟೊತ್ತಿಗೆ 1000+ ಕ್ವಶನ್ಸ್ ಇರುತ್ತೆ. ಎಲ್ರಿಗೂ ಕೂಡ ರಿಪ್ಲೈ ಮಾಡೋದಕ್ಕೆ ಈಗಲೂ ಕೂಡ ಆಗಲ್ಲ. ಆದ್ರೆ ಯಾರು ಬೇಜಾರು ಮಾಡ್ಕೋಬೇಡಿ, ಅದನ್ನ ಹೇಳೋದಕ್ಕೆ ಅಂದ್ರೆ ಈ ಪರ್ಟಿಕ್ಯುಲರ್ ಕ್ವಶನ್ ನನಗೆ ಆನ್ಸರ್ ಮಾಡ್ತಿರೋದು. ಬೇಜಾರು ಮಾಡ್ಕೋಬೇಡಿ. ಅಂದ್ರೆ ನಾನು ಸಾಧ್ಯಷ್ಟು ವಿದ್ಯಾರ್ಥಿಗಳನ್ನ ರಿಪ್ಲೈ ಮಾಡಿರ್ತೀನಿ, ಬಟ್ ಎಲ್ರಿಗೂ ರಿಪ್ಲೈ ಮಾಡೋದಕ್ಕೆ ಆಗಲ್ಲ, ಬೇಜಾರು ಮಾಡ್ಕೋಬೇಡಿ. ನಂತರ ಅವರು ಜಾಸ್ತಿ ತಲೆ ತಿಂತೀನಿ, ತುಂಬಾ ತಲೆ ತಿಂತೀನಿ, ಬೇಜಾರು ಮಾಡ್ಕೋಬೇಡಿ. ನನಗೆ ಬೇಜಾರಿಲ್ಲ, ನೀವು ಕೂಡ ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಕೂಡ ಖುಷಿಯಾಗಿರೋಣ, ನಾವೆಲ್ಲರೂ ಕೂಡ. ಲವ್ ಯು ಆಲ್.